ನಮಸ್ಕಾರ. ರಿವ್ಯೂ ಚಾನಲ್ಗೆ ಸ್ವಾಗತ. ನಾನು ಸೌಖ್ಯ ಗಾಂವ್ಕರ್. CJP ಹೋರಾಟ ಎಲ್ಲೇ ಮೀರಿದೆ. ಜಿರಳೆಗಳು ಎಲ್ಲಂದ್ರಲ್ಲಿ ಮುತ್ತಿಗೆ ಹಾಕಿದ್ದಾರೆ. ಮೆಟ್ರೋ ಸ್ಟೇಷನ್ನು ಡೆಲ್ಲಿಯಲ್ಲಿ ಕಂಡ ಪ್ರದೇಶಗಳಲ್ಲಿ ದಾಳಿ ಮಾಡಿ ಹಾನಿ ಮಾಡ್ತಿರೋದನ್ನು ನೋಡ್ತಿದ್ದೀವಿ. ನಿಜರೂಪ ದರ್ಶನ ಆಗಿದೆ ಜಿರಳೆಗಳದ್ದು. ಇದನ್ನು ವಿಶೇಷವಾಗಿ ಹೇಳಬೇಕಾಗಿಲ್ಲ, ಈ ದೇಶದಲ್ಲಿ ಏನೇನು ಹಾನಿ ಮಾಡ್ತಿದ್ದಾರೆ ಅಂತ. ಇದ್ರ ನಡುವೆ ನೋಡಿ ಕಾಂಗ್ರೆಸ್ ಯಾವ ರೀತಿ ಪ್ರಚೋದನೆ ಮಾಡ್ತಿದೆ ಅನ್ನೋದಕ್ಕೆ ಸಾಕ್ಷಿ. ಡೈರೆಕ್ಟಾಗಿ ನರೇಂದ್ರ ಮೋದಿ ಅವರನ್ನು ಹೊಡಿತೀವಿ, ಬರೀ ಹೊಡಿಯಲ್ಲ, ಬೀದಿಯಲ್ಲಿ ಅಟ್ಟಾಡಿಸ್ತಾರೆ. ವಿದ್ಯಾರ್ಥಿಗಳು ಅಟ್ಟಾಡಿಸಬೇಕು ಅಂತ ಟಿವಿಗಳಲ್ಲಿ ಕೂತು ಕಾಂಗ್ರೆಸ್ನ ವಕ್ತಾರರು ಓಪನ್ ಆಗಿ ಕರೆ ಕೊಡ್ತಿದ್ದಾರೆ. ಅಂದರೆ ಇಲ್ಲಿ ಬೇರೆ ಏನೂ ಅಲ್ಲ, ಪ್ರಧಾನ ಅಲ್ಲ, ಇನ್ನೊಂದಲ್ಲ, ಡೈರೆಕ್ಟ್ ಮೋದಿ ಮೇಲೆ ಅಟ್ಯಾಕ್ ಮಾಡಬೇಕು. राहुल गांधी जी की इन्होंने टिप्पणी चलाई थी कि डंडे से मारेगी प्रधानमंत्री को. मैं कहता हूं डंडे से ही नहीं मारेगा इस युवा प्रधानमंत्री को, घसीट के ले जाएगा और जिस सत्ता के अहंकार में वो चूर है उस सत्ता के अहंकार को देश का युवा प्रधानमंत्री सुन लीजिए भाषा खत्म करेगा, घसीट के लेके जाएगा सड़क पे. Prime Minister's house. I will protest inside the Prime Minister's house. It was very much intentional. I will protest inside the Prime Minister's house. What will you do? Sama Mohammed, how can the Congress party protest inside the Prime Minister's house? प्रधानमंत्री के घर के अंदर घुसेंगे. आप क्या करेंगे? ನಿನ್ನೆ ಏಕಾಏಕಿ ಪ್ರಧಾನಿ ನಿವಾಸದ ಎದುರು ನುಗ್ಗಿದ್ದನ್ನು ನೋಡಿದ್ವಿ. ಫಸ್ಟು ಪಾರ್ಲಿಮೆಂಟಲ್ಲಿ ಡಿಸ್ಕಷನ್ ಆಗತ್ತೆ ಅನ್ನೋ ಮಾತು ಕೊಟ್ಟರೆ ಎದ್ದು ಹೋಗ್ತೀವಿ ಅಂತ ಹೇಳಿದಂಥ ರಾಹುಲ್ ಗಾಂಧಿ ಆಯಿತು ಅಂತ ಮಾತು ಕೊಡ್ತಾ ಇದ್ದ ಹಾಗೆ ಪ್ರಧಾನ ರಾಜೀನಾಮೆ ಆಗಬೇಕು ಅನ್ನೋ ನನ್ನ ಕಂಡೀಷನ್ ಅದಾಗಿರಲಿಲ್ಲ ಅಂತ ಇನ್ನೊಂದು ಸೇರಿಸ್ಕೊಡ್ತಾ ಹೋದರು. ಸೊ ಇವರು ನಿಜವಾಗಿ ಏನು ಬಯಸ್ತಿದ್ದಾರೆ ಅನ್ನೋದು ಗೊತ್ತಾಯಿತು ನಿನ್ನೆ ಮಾತುಗಳಲ್ಲೇ. ಇವತ್ತು ನೋಡಿ ಇಲ್ಲಿ ಹೇಳ್ತಿರೋದೇನು, ಹರಿಪ್ರಸಾದ್ ಅವರೆಲ್ಲ, BK ಹರಿಪ್ರಸಾದ್ ಅವರೆಲ್ಲ ಹೇಳ್ತಿದ್ದಾರೆ, ಕರ್ನಾಟಕದ ಕಾಂಗ್ರೆಸ್ ನಾಯಕರೆಲ್ಲ ರಾಹುಲ್ ಗಾಂಧಿಯನ್ನು ಸಾಯಿಸೋದಕ್ಕೆ ಹೊರಟಿದ್ರು. ನಿನ್ನೆ ಒತ್ತಾಯಪೂರ್ವಕವಾಗಿ ಎತ್ಕೊಂಡು ಹೋದ್ರಲ್ಲ, ಅರೆಸ್ಟ್ ಅಂದರೆ ವಶಕ್ಕೆ ಪಡೆದ್ರಲ್ಲ. ಆದರೆ ಅಸಲಿಗೆಲ್ಲ ಆಗಿದ್ದೇನು ನೋಡಿ, ಒಬ್ಬ ಪೊಲೀಸ್ ಅಧಿಕಾರಿನ, ಡ್ಯೂಟಿಯಲ್ಲಿರೋ ಪೊಲೀಸ್ ಅಧಿಕಾರಿಯನ್ನು ಮ್ಯಾನ್ ಹ್ಯಾಂಡಲ್ ಮಾಡಿದ್ದಾರೆ ಕಾಂಗ್ರೆಸ್ನ ಸಂಸದರು ಮತ್ತು ನಾಯಕರು ಅಂತ BJP ವಿಡಿಯೋ ಬಿಟ್ಟಿದೆ. ಈಗ ಇದಕ್ಕೇನು ಹೇಳ್ತೀರಿ ಅಂತ. ಇದೆಲ್ಲ ನಡೀತಿದೆ. ವೈಲೆನ್ಸ್ ಯಾರ ಕಡೆಯಿಂದ ಆಗ್ತಿದೆ, ಯಾರು ಮಾಡ್ತಿದ್ದಾರೆ ಅನ್ನೋದೆಲ್ಲ ದೃಶ್ಯಗಳು ಹೇಳ್ತಿರೋದು. ಯಾರು ಹೇಳಬೇಕಾಗಿಲ್ಲ, ಬಟ್ ಯಾರೊಬ್ಬ ಪ್ರತ್ಯಾರೋಪ ಬೇಕಾಗೇ ಇಲ್ಲ. ಅದರ ನಡುವೆ ಈಗ ಓಪನ್ ಆಗಿ ಒಬ್ಬರು ಇಬ್ಬರು ಕಾಂಗ್ರೆಸ್ನ ನಾಯಕರು ಎಷ್ಟೊಂದು ಜನ ಮಾತಾಡ್ತಿದ್ದಾರೆ. ಡೈರೆಕ್ಟ್ ಮೋದಿ ಮೇಲಿನ ದಾಳಿ ಬಗ್ಗೆ ಮಾತಾಡೋಕೆ ಶುರು ಮಾಡಿಬಿಟ್ರಲ್ಲ ಅನ್ನೋದೇ ಆಶ್ಚರ್ಯಕ್ಕೆ ಕಾರಣ ಆಗಿದೆ. ಸೊ ಈ ದೇಶದಲ್ಲಿ ದಂಗೆ ಎಬ್ಬಿಸಲೇಬೇಕು ಅನ್ನುವಂಥ ಪ್ಲ್ಯಾನ್ ಆಗಿದೆಯಾ ನೋಡಿ. ಇದರಲ್ಲಿ ವಿದೇಶಿ ಕೈವಾಡ ಇಲ್ಲ ಅಂತ ಹೆಂಗೆ ಹೇಳ್ತೀರಾ? ಇದು ಒಂದು ವಿಡಿಯೋ ನೋಡಿದ್ರೆ ಗೊತ್ತಾಗುತ್ತೆ ನಿಮಗೆ. ಸಿಂಗಾಪುರದ ಸ್ಟೇಟ್ ಮೀಡಿಯಾ ಓಪನ್ ಆಗಿ ಇಂಡಿಯನ್ ಪ್ರೊಫೆಸರ್ ಒಬ್ಬರು US ಇಂದ ಮಾತಾಡ್ತಾರೆ. US ಅಲ್ಲಿರುವಂಥ ಇಂಡಿಯನ್ ಮೂಲದ ಪ್ರೊಫೆಸರ್ ಒಬ್ಬರು, ಲೆಫ್ಟಿಸ್ಟು. ಅವರು ಈ CJP ಹೋರಾಟ ಗೌರ್ಮೆಂಟನ್ನು ತೆಗಿಬೇಕು ಅಂತ ಗಟ್ಟಿಯಾಗಿ ಮಾತಾಡೋರು. ಸಿಂಗಾಪುರದ ಸರ್ಕಾರಿ ಮೀಡಿಯಾಗಳು ಇವರನ್ನು ಕೂರಿಸ್ಕೊಂಡು ಗಂಟೆಗಟ್ಟಲೆ ಮಾತಾಡಿಸ್ತಿದ್ದಾರೆ, ಈ ಹೋರಾಟ ಸರ್ಕಾರನ ಕಿತ್ತೆಸಿಬೇಕು ಅಂತ. ಸಿಂಗಾಪುರಕ್ಕೇನು ಪ್ರಾಬ್ಲಮ್ಮು ನೋಡಿ, ಯಾವ್ಯಾವ ದೇಶಗಳು ಸೇರ್ಕೊಂಡು ಬಿಟ್ಟಿವೆ ಅಂತ. ಮೊನ್ನೆ ಅಷ್ಟೇ ನಿಕೋಬಾರ್ ಪ್ರಾಜೆಕ್ಟ್ ಮತ್ತು ಇಂಡೋನೇಷ್ಯಾ ಜೊತೆಗೆ ಒಂದು ದ್ವೀಪದ ಪ್ರಾಜೆಕ್ಟನ್ನು, ಪೋರ್ಟ್ ಪ್ರಾಜೆಕ್ಟನ್ನು ಓಕೆ ಮಾಡ್ಕೊಂಡು ಬಂದ್ರಲ್ಲ. ಇದರಿಂದ ಡೈರೆಕ್ಟ್ ಹೊಡ್ತಾ ಬೀಳೋದು ಸಿಂಗಾಪುರದ ಶಿಪ್ಪಿಂಗ್ ರೆವಿನ್ಯೂ ಕೊಲ್ಯಾಪ್ಸ್ ಆಗೋ ರೀತಿಯಲ್ಲಿ ಭಾರತದ ಪ್ರಾಜೆಕ್ಟ್ಗಳು ಈಗ ತಲೆ ಎತ್ತುತ್ತಿವೆ. ಹಾಗಾಗಿ ಸಿಂಗಾಪುರ ಸಹಜವಾಗಿ ಇಲ್ಲಿರುವಂಥ ಸರ್ಕಾರ ಚೇಂಜ್ ಆದರೆ ಎಲ್ಲ ಬಿದ್ದೋಗುತ್ತೆ, ನಮಗಪ್ಪ ಇಲ್ಲ ಅಂತ ಯೋಚನೆ ಮಾಡದೇ ಇರತ್ತಾ. The intensity and violence we have seen in the past few days, because look, right now it seems to be much more than just leaked exam papers. The leak basically has ignited this movement because of the widespread existence of youth unemployment in India. All manner of people get university degrees in India but find few employment prospects. And what this exam leak served for was a catalyst. It set in motion certain sentiments that had been simmering below the surface for quite some time amongst educated but unemployed youth in India. I was here at the first Cockroach Janta party protest about a month ago. This one has swollen in support. We're talking thousands, not hundreds, which is why there's such a heavy police presence. You've got riot vans here, and it's because while this site has been authorized for a protest, the march towards Parliament that would need to be taken here has not been authorized by
the police and by the authorities here in Delhi. Now, the chants from protest leaders have been claiming that despite every effort to quash their movement, they will continue to demand the resignation of the education minister after a series of controversies, including the leak of a national entrance exam, a key one, that forced students to retake that exam. But when I spoke to the leader of the CJP, the Cockroach Janta Party, he said the popularity of this... अभिजीत, ये जो सारी चीज़ें हुई हैं, इसके बाद से अभी आप क्या सोच रहे हैं? अभी हमारा प्रोटेस्ट जारी रहेगा। कल जो ब्रूटैलिटी हुई है उसके बाद तो मुझे नहीं लगता, आई एम वेरी सॉरी टू से दिस, कि नरेंद्र मोदी प्रधानमंत्री कहलाने के लायक है। ही इज़ अ डिक्टेटर और उन्हें तानाशाह की तरह ही देखा जाना चाहिए और उन्हें एक तानाशाह ही बोला जाना चाहिए। 12-12 साल की बच्चियों का सर फोड़ा है दिल्ली पुलिस ने, लड़कियों के कपड़े फाड़े, मेल पुलिस ऑफिसर्स ने लड़कियों के कपड़े फाड़े, उनकी छाती पर पैर रखकर उनको पीटा है और उसके बाद भी पुलिस कहती है ऐसा कुछ नहीं हुआ। पूरे सोशल मीडिया पर वीडियोस चल रहे, हज़ारों वीडियोस वायरल हो चुके हैं। तो दिल्ली पुलिस को जो ऑर्डर मिले थे नरेंद्र मोदी और अमित शाह की तरफ से वो यही थे शायद से, कि जितने ज़्यादा बच्चों का खून बहे उतना अच्छा है। ये लोग चाहते थे और बच्चों की मौत हो जाए। सर, एक जो सबसे ज़्यादा दिक्कत दिखी वो कम्युनिकेशन में दिखी, क्योंकि जैमर्स लगे हुए थे तो लोग ना समझ नहीं पाए। कई लोग ऐसे थे जो खुद को कह रहे थे मैं मैनेजमेंट का आदमी हूँ, इधर से चलो उधर से चलो। यहाँ पर आप लोग प्रोटेस्ट शुरू ही कर रहे थे, उससे पहले ही ये डिलिबरेट यहाँ पर बहस करना चाहते हैं, उसके लिए अगर फेयर डिस्कशन होना है तो शिक्षा मंत्री पहले राजीनामा देना चाहिए। धन्यवाद। जब वो राजीनामा नहीं देंगे निष्पक्षपात चर्चा यहाँ नहीं होगी। इसीलिए अगर निष्पक्षपात चर्चा होना तो मैं रिक्वेस्ट करता हूँ गवर्नमेंट को, ಒಂದೊಂದು ದೇಶದ್ದು ಒಂದೊಂದು ನರೇಟಿವ್, ಬಾಂಗ್ಲಾದೇಶ, ಪಾಕಿಸ್ತಾನ, ಚೀನಾ, ಅಮೇರಿಕಾ, ಸಿಂಗಪೂರ್, UK, ಎಲ್ಲೆಲ್ಲಿದ್ದ ಲಿಂಕ್ ಒಂದೊಂದೇ ಓಪನ್ ಆಗ್ತಿದೆ ನೋಡಿ. ವಿದೇಶಗಳಲ್ಲೆಲ್ಲ CJP ಪ್ರೊಟೆಸ್ಟ್ ಈಗ ಜೋರಾಗಿದೆ, ಅಲ್ಲೂ ಶುರು ಮಾಡಿಬಿಟ್ಟಿದ್ದಾರೆ. BBC ಮೀಡಿಯಾ ಹೆಂಗೆ CJP ಪ್ರೊಟೆಸ್ಟ್ ರಿಪೋರ್ಟಿಂಗ್ ಮಾಡ್ತಿದೆ ಅನ್ನೋದನ್ನು ಕೂಡ ಗಮನಿಸಬಹುದು. ಸೊ ಓವರಾಲ್ ಇದು ಹೆಂಗಾಗಿದೆ ಅಂದರೆ ದೇಶವ್ಯಾಪಿ ಸದ್ದಾಗಬೇಕು, ಜಗತ್ತಿನಾದ್ಯಂತ ಸದ್ದಾಗಬೇಕು, ನರೇಂದ್ರ ಮೋದಿಯವರು ರಾಜೀನಾಮೆ ಆಗಬೇಕು, ಅಷ್ಟೇ ಉದ್ದೇಶ ಇಲ್ಲಿ. ನೀಟ್ ಎಕ್ಸಾಮ್ ಡಿಸ್ಕಷನ್ ಮಾಡೋಕ್ಕೆ ರೆಡಿ ಇರೋರಾಗಿದ್ದರೆ ಪಾರ್ಲಿಮೆಂಟಲ್ಲಿ ಸ್ಪೀಕರು ಕಂಠ ಹರಿಯೋ ರೀತಿಯಲ್ಲಿ ಹೇಳ್ತಿದ್ದಾರೆ, ಬಂದ್ರಯ್ಯ ಡಿಸ್ಕಷನ್ಗೆ ಎಷ್ಟು ಟೈಮ್ ಬೇಕು ಅಂತ ಹೇಳಿ, ಎಷ್ಟು ದಿನ ಬೇಕು ಅಂತ ಹೇಳಿ. ನೋ, ಯಾರೂ ಹೇಳ್ತಿಲ್ಲ, ಫಸ್ಟು ಡಿಸ್ಕಷನ್ ಬೇಕು ಅಂತ ಕೇಳಿದ್ರು. ಎಷ್ಟು ಬೇಕಾದರೂ ಚರ್ಚೆ ಮಾಡೋಣ ಬನ್ನಿ ಅಂತ ಸರ್ಕಾರ ಕರೀತಿದೆ, ಸ್ಪೀಕರ್ ಕರೀತಿದ್ದಾರೆ, ಬಟ್ ಅಲ್ಲಿ ಸೆಷನ್ ನಡೆಯೋಕ್ಕೆ ಬಿಡ್ತಿಲ್ಲ. ಮುಂದೋಡೋದು ಅಷ್ಟು ಗಲಾಟೆ. ಈಗ ಸೆಷನ್ನಲ್ಲಿ ಚರ್ಚೆ ಮಾಡೋದು ಬೇಕಾಗೇ ಇಲ್ಲ. ಚರ್ಚೆ ಕೇಳಿದವರು, ನ್ಯಾಯ ಬೇಕು ಅಂತ ಕೇಳಿದವರು ನ್ಯಾಯದ ಮಾತುಕತೆಗೆ ರೆಡಿ ಇಲ್ಲ. ಪ್ರಧಾನಿ ರಾಜೀನಾಮೆ ಅಷ್ಟೇ ಆಗಿದೆ. ಸೊ ಅಸಲಿಯತ್ತು ಈ CJP ಹೋರಾಟದ್ದು ಯಾವ್ಯಾವ ಆಯಾಮದಲ್ಲಿ ತೆರೆದುಕೊಳ್ತಿದೆ ಅದನ್ನು ನೋಡ್ಬೋದು. ಮಾಹಿತಿ ಇಷ್ಟ ಆಗಿದ್ರೆ ಮಿಸ್ ಮಾಡಿದ್ರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ ತಿಳಿಸಿ. ಥ್ಯಾಂಕ್ ಯು.